everyone. Welcome to Sanmarga classes. Let us see question number 21 of chapter Conservation of Plants and Animals. What are the effects of deforestation on soil? ಹಾಗಿದ್ರೆ ಡಿಫಾರೆಸ್ಟೇಷನ್ ಅಂದ್ರೆ ಏನು? ಮರ ಎಲ್ಲ ಕಟ್ ಮಾಡೋದು, ಕಾಡನ್ನ ನಾಶ ಮಾಡೋದು ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ಹಾಗಿದ್ರೆ ಹೌ ಇಟ್ ಅಫೆಕ್ಟ್ಸ್ ಸಾಯಿಲ್, ಯಾವ ತರ ಇದು ಸಾಯಿಲ್ ಮೇಲೆ ಅಫೆಕ್ಟ್ ಮಾಡಿರುತ್ತೆ. ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ಆನ್ ಸಾಯಿಲ್ ಅಂತ ಕೇಳಿದ್ದಾರೆ. ವಿದೌಟ್ ಟ್ರೀಸ್ ಸಾಯಿಲ್ ಬಿಕಮ್ಸ್ ಲೂಸ್ and easily washed away by rain, leading to soil erosion. ಇಲ್ಲೇನಾಗುತ್ತೆ, you know that roots of trees they hold soil tightly ಅಲ್ವಾ. ರೂಟ್ಸ್ ಏನ್ ಮಾಡುತ್ತೆ, ಮಣ್ಣನ್ನೆಲ್ಲ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಬಟ್ ಮರವನ್ನೆಲ್ಲ ಕಟ್ ಮಾಡ್ತೀವಿ, ಗಿಡ ಎಲ್ಲ ಕಟ್ ಮಾಡಿರ್ತೀವಿ, ಅವಾಗ ಏನಾಯ್ತು, ಬೇರಿಲ್ಲ. ಇಫ್ ವಿದೌಟ್ ಟ್ರೀಸ್ ಏನಾಯ್ತು, ಅಲ್ಲಿ ಸಾಯಿಲ್ ಬಿಕಮ್ಸ್ ಲೂಸ್, ಹಿಡ್ದಿಟ್ಕೊಳ್ಳೋರು ಯಾರಿಲ್ಲಲ್ಲ. ಈಗ ನೀವು ಸ್ಕೂಲಲ್ಲಿ ಇದ್ದೀರಿ, ಸ್ಕೂಲಲ್ಲಿ ಟೀಚರ್ಸ್ ಯಾರು ಇಲ್ಲ ಅಂದ್ರೆ ನಿಮ್ಮನ್ನ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಬೇಕಾಬಿಟ್ಟಿ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ. ಅದೇ ಟೀಚರ್ಸ್ ಇದ್ರು ಅಂದ್ರೆ ಒಂದು ಕಂಟ್ರೋಲ್ ಇರುತ್ತೆ, ಹೋಲ್ಡ್ ಇರುತ್ತೆ ಅಲ್ವಾ. ಟೀಚರ್ಸಿಗೆ ನಿಮ್ಮ ಮೇಲೆ ಒಂದು ಹೋಲ್ಡ್ ಇರುತ್ತೆ, ಅವಾಗ ಡಿಸಿಪ್ಲಿನ್ಡ್ ಆಗಿ ಕುತ್ಕೊಂಡಿರ್ತೀವಿ. ಇಲ್ಲಿ ರೂಟ್ಸ್ ಏನ್ ಮಾಡುತ್ತೆ, ಜಸ್ಟ್ ಲೈಕ್ ಟೀಚರ್ಸ್, ಅದು ಸಾಯಿಲ್ ಅನ್ನ ಹಿಡಿದಿಟ್ಕೊಂಡಿರುತ್ತೆ, ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ಆದ್ರೆ ಇಲ್ಲಿ ನಾವು ಪ್ಲಾಂಟ್ಸ್ ಎಲ್ಲ ಕಟ್ ಮಾಡ್ಬಿಟ್ರೆ ಏನಾಯ್ತು, ಟ್ರೀಸ್ ಎಲ್ಲ ಕಟ್ ಮಾಡ್ಬಿಟ್ರೆ ರೂಟ್ ಇಲ್ಲ. ಸೊ ಆ ಸಾಯಿಲ್ ಅನ್ನ ಹಿಡಿದಿಟ್ಕೊಳ್ಳೋರು ಯಾರಿಲ್ಲ, ಸಾಯಿಲ್ ಬಿಕಮ್ಸ್ ಲೂಸ್ ಅಂಡ್ ಈಸಿಲಿ ವಾಶ್ಡ್ ಅವೇ. ಈಸಿಯಾಗಿ, ಜಾಸ್ತಿ ಮಳೆ ಬಿತ್ತು ಅಥವಾ ಜೋರಾಗಿ ಗಾಳಿ ಬೀಸ್ತು, ಗಾಳಿ ಬೀಸ್ರೆ ಗಾಳಿ ಜೊತೆ ಮಣ್ಣು ಹಾರ್ಕೊಂಡು ಹೋಗ್ತದೆ, ಧೂಳೆ ಬೀಸ್ತದೆ ಅಲ್ವಾ. ಈಗ ಜೋರಾಗಿ ಮಳೆ ಬಿದ್ರೆ ಈ ರೀತಿ ಸಾಯಿಲ್ ಇರೋಷನ್ಗೆ ಕಾರಣ ಆಗಿರ್ತದೆ. ಆಮೇಲೆ ಆಸ್ ದ ನಂಬರ್ ಆಫ್ ಟ್ರೀಸ್ ಡಿಕ್ರೀಸಸ್ ದ ಲಾಸ್ ಆಫ್ ಟಾಪ್ ಸಾಯಿಲ್ ಎಕ್ಸ್ಪೋಸಸ್ a hard rocky subsoil. This layer is less fertile and gradually turns into a desert. ಇಲ್ಲೇನಾಗುತ್ತೆ, ಮೇಲ್ಗಡೆ ಟಾಪ್ ಸಾಯಿಲ್ ಏನಿದೆ ಅದೆಲ್ಲ ಹೋಯ್ತು ಅಂತ ಇಟ್ಕೊಳ್ಳಿ. ಅವಾಗ ಇಲ್ಲಿ ರಾಕಿ ಸಬ್ ಸಾಯಿಲ್ ಬರುತ್ತೆ. ಆ ಟಾಪ್ ಸಾಯಿಲ್ ಕೆಳಗಡೆ ಏನಿದೆ, ದಿಸ್ ರಾಕಿ ಸಬ್ ಸಾಯಿಲ್ ಅಂತ ಹೇಳಿರ್ತೀವಿ. ಅಂಡ್ ದಿಸ್ ಲೇಯರ್ ಇಸ್ ನಾಟ್ ಫರ್ಟೈಲ್. ಆಕ್ಚುಲಿ ಇದು ಫರ್ಟೈಲ್ ಇರೋದಿಲ್ಲ, ಇದ್ರ ಮೇಲೆ ಗಿಡ ಎಲ್ಲ ಬೆಳೆಯೋದಿಲ್ಲ. ಹಾಗಾಗಿ ಗ್ರಾಜುವಲಿ ಟರ್ನ್ಸ್ ಇನ್ ಟು ಡೆಸರ್ಟ್. ಇದು ಆಮೇಲೆ ಮರುಭೂಮಿಯಾಗಿ ಬದಲಾವಣೆ ಆಗಿರ್ತದೆ. ಈ ರೀತಿ ಸಾಯಿಲ್ ಮೇಲೆ ಡಿಫಾರೆಸ್ಟೇಷನ್ ಅಫೆಕ್ಟ್ ಮಾಡಿರುತ್ತೆ. ದೀಸ್ ಆರ್ ದ ಇಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ಆನ್ ಸಾಯಿಲ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.